ಶ್ರೇಷ್ಠ. ಆತ್ಮಪೂಜೆ. ಆತ್ಮಪೂಜೆ ಹೇಗಿರಬೇಕು? ಏಕಾಗ್ರತೆಯಿಂದ ಮಾಡುವುದು ಆತ್ಮಪೂಜೆ. ಇಲ್ಲದಿರುವುದು ಯಾವುದು? ತನ್ನನ್ನು ತಾ ತಿಳಿದವನಿಗೆ ದೇಹವಿಲ್ಲ, ತನ್ನನ್ನು ತಾ ತಿಳಿದವನಿಗೆ ತಾನೇ ಇಲ್ಲ, ತಾನೇ ಇಲ್ಲದಾಗ ತನ್ನವರ್ಯಾರೂ ಇಲ್ಲ. ಇದನ್ನು ಸಾಧಿಸುವುದು ಹೇಗೆ? ಸಮಾಧಿ ಯೋಗದಿಂದ. ಸಮಾಧಿ ಯೋಗವೆಂದರೇನು? 7 ಅಂಕಣಗಳ ತೇರ ಮೇಲಿರುತ್ತ ಸೂರ್ಯ ಚಂದ್ರರಿರದ ಬೆಳಕು ನೋಡಿ ಮೆಲ್ಲ ನಿಳಿದು ಬಂದು ಎಚ್ಚೆತ್ತುಕೊಂಡರೆ ಅದೇ ಸಮಾಧಿ ಯೋಗ. ಅಂದರೆ ನಮ್ಮಲ್ಲಿರುವ ಮೂಲಾಧಾರ ಚಕ್ರದಿಂದ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ 6ನೇ ಚಕ್ರವಾದ ಆಜ್ಞಾಚಕ್ರವನ್ನು ದಾಟಿ 7ನೇ ಚಕ್ರವಾದ ಸಹಸ್ರಾರದಲ್ಲಿರುವ ಚಿತ್ಪ್ರಭೆಯನ್ನು ನೋಡಬೇಕು. ನಿನ್ನ ದೇಹದಲ್ಲಿ ಈ 7 ಅಂಕಣಗಳು ಇದೆಯಾ? ನನ್ನಲ್ಲಿ ಯಾಕೆ, ಎಲ್ಲರಲ್ಲೂ 7 ಅಂಕಣಗಳಿವೆ. ತೋರಿಸಿ ವಿವರಿಸಬಲ್ಲೆಯ? ಶ್ರೀ ಅಮರನಾರಾಯಣನ ಕೃಪೆ ಇದ್ದರೆ ತೋರಿಸಬಲ್ಲೆ. ಪದ್ಮವೇ ಮೂಲಾಧಾರ. ಇದಕ್ಕೆ ಅಧಿಪತಿ ಗಣಪತಿ. ಇದು ಜನನಾಂಗ ಸ್ಥಾನ, ಅಂದರೆ ಸ್ವಾಧಿಷ್ಠಾನ ಚಕ್ರ. ಅಧಿಪತಿ ಪರಬ್ರಹ್ಮ. ಇದು ನಾಭಿಸ್ಥಾನ, ಅಂದರೆ ಮಣಿಪೂರಕ ಚಕ್ರ. ಅಧಿಪತಿ ವಿಷ್ಣು. ಹೃದಯದಲ್ಲಿರುವುದೇ ಅನಾಹತ ಚಕ್ರ, 12 ದಳಗಳ ಪದ್ಮ. ಅಧಿಪತಿ ರುದ್ರದೇವ. ಇದು ಕಂಠಸ್ಥಾನ, ಅಂದರೆ ವಿಶುದ್ಧ ಚಕ್ರ. 16 ದಳ. ಸ್ಥಾನಾಧಿಪತಿ ಜೀವಾತ್ಮ. ಇದು ಭೂಮಧ್ಯಸ್ಥಾನ, ಅಂದರೆ ಆಜ್ಞಾಚಕ್ರ. 2 ದಳ ಪದ್ಮ. ಅಧಿಪತಿ ಬೃಹಸ್ಪತಿ. ಇದೇ ಮಸ್ತಕ. ಇಲ್ಲಿರುವುದೇ 1000 ದಳಗಳ ಪದ್ಮ. ಅಧಿಪತಿ ಪರಮಾತ್ಮ. ಇಲ್ಲಿನ ಬೆಳಕು ಸೂರ್ಯ ಚಂದ್ರರಿರದ